ನಮಸ್ಕಾರ ಪ್ರಿಯ ಹಿಂದೂ ಸಹೋದರ ಸಹೋದರಿಯರೇ, ಇದು ತುಮಕೂರು ಹಿಂದೂ ಹಿತರಕ್ಷಣಾ ವೇದಿಕೆಯ ಸ್ವಪ್ರೇಮ ನಮಸ್ಕಾರಗಳು. ನಾವು ಹಿಂದೂಗಳು, ನಮ್ಮ ಧರ್ಮ, ನಮ್ಮ ಗೌರವ, ನಮ್ಮ ದೇವಾಲಯಗಳು, ನಮ್ಮ ಆತ್ಮ, ಪ್ರಭು ಶ್ರೀರಾಮನ ಪಾದಸ್ಪರ್ಶಿತ ಪುಣ್ಯಭೂಮಿ, ನಾಮದ ಚಿಲುಮೆ ದೇವರಾಯನ ದುರ್ಗಾ ಮತ್ತು ರಾಮದೇವರ ಬೆಟ್ಟದ ಅರಣ್ಯ ಭೂಮಿ, ಶ್ರೀ ಸಿದ್ಧಗಂಗಾ ಸುಕ್ಷೇತ್ರದ ಬೆಟ್ಟ ಗುಡ್ಡಗಳು, ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಕೊರಟಗೆರೆಯ ಇತಿಹಾಸ ಪ್ರಸಿದ್ಧ ಸಂಜೀವಿನಿ ಸಿದ್ಧರ ಬೆಟ್ಟ, ಚನ್ನರಾಯನ ದುರ್ಗ, ಮಧುಗಿರಿಯ ಐತಿಹಾಸಿಕ ಏಕಶಿಲಾ ಬೆಟ್ಟ, ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ, ತಿಪಟೂರಿನ ದಸರಿಘಟ್ಟ ಶ್ರೀ ಚೌಡೇಶ್ವರಿ ದೇವಸ್ಥಾನ, ಕುಣಿಗಲ್ನ ಹದ್ದಿನ ಕಲ್ಲು ಶ್ರೀ ಆಂಜನೇಯ ದೇವಸ್ಥಾನ, ಬಿದರೆಗುಡಿ ಪಂಚಮುಖಿ ಶ್ರೀ ಆಂಜನೇಯ ದೇವಸ್ಥಾನ, ಇನ್ನೂ ಅನೇಕ ಪವಿತ್ರ ಪುಣ್ಯ ಸ್ಥಳಗಳು ಹಿಂದೂಗಳ ಶ್ರದ್ಧೆಯ ಕೇಂದ್ರಗಳು. ಇಲ್ಲಿ ಲಕ್ಷಾಂತರ ಭಕ್ತರು ಬಂದು ದೇವರ ದರ್ಶನ ಪಡೆಯುತ್ತಾರೆ. ಆದರೆ ಡಿಸೆಂಬರ್ 31ರಂದು ಆಂಗ್ಲ ಹೊಸ ವರ್ಷದ ಹೆಸರಿನಲ್ಲಿ ಏನಾಗುತ್ತಿದೆ? ಅಶ್ಲೀಲ ನೃತ್ಯ ಪಾರ್ಟಿಗಳು, ಮಾದಕ ದ್ರವ್ಯಗಳು, ಮದ್ಯದ ಜಾಲಗಳು, ಡ್ರಗ್ಸ್ ಜಾಲಗಳು. ಈ ಪವಿತ್ರ ಪುಣ್ಯ ಕ್ಷೇತ್ರಗಳನ್ನು ಸುತ್ತುವರೆದು ಅರಣ್ಯಗಳಲ್ಲಿ, ಹೋಟೆಲ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ಅಕ್ರಮ ರೇವ್ ಪಾರ್ಟಿಗಳಿಗೆ ಸಕಲ ಸಿದ್ಧತೆ ನಡೆಸುವ ಮಾತುಗಳು ಕೇಳಿಬರುತ್ತಿವೆ. ಹಿಂದೂ ಸಮಾಜದ ಮೇಲೆ ಇಂತಹ ಪಾಶ್ಚಾತ್ಯ ಸಂಸ್ಕೃತಿಯ ಆಕ್ರಮಣವನ್ನು ಹಿಂದೂ ಹಿತರಕ್ಷಣಾ ವೇದಿಕೆಯು ಇದನ್ನು ತೀವ್ರವಾಗಿ ಖಂಡಿಸಿ ವಿರೋಧಿಸುತ್ತದೆ. ಈ ರೀತಿಯ ಪಾರ್ಟಿಗಳು ಕೇವಲ ಮನರಂಜನೆಯಲ್ಲ, ಇದು ಡ್ರಗ್ಸ್ ಮಾಫಿಯಾ, ಸೆಕ್ಸ್ ಮಾಫಿಯಾ, ಲವ್ ಜಿಹಾದ್ ಹೆಸರಿನಲ್ಲಿ ನಮ್ಮ ಮುಗ್ಧ ಹಿಂದೂ ಹೆಣ್ಣು ಮಕ್ಕಳನ್ನು ಮೋಸದ ಜಾಲದಿಂದ ಅಕ್ರಮ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತೆ ಪ್ರಚೋದಿಸುತ್ತಾರೆ. ಕೇರಳ, ಬಿಹಾರ್, ರಾಜಸ್ಥಾನ್, ಪಶ್ಚಿಮ ಬಂಗಾಳದಲ್ಲಿ ಇಂತಹ ಜಾಲಗಳು ವ್ಯಾಪಕವಾಗಿವೆ ಎಂಬ ವರದಿಗಳು ಕೇಳಿದ್ದೇವೆ. ಆದರೀಗ ನಮ್ಮ ಸುತ್ತಮುತ್ತಲಿನಲ್ಲೇ ಇಂತಹ ಜಾಲಗಳನ್ನು ತಲೆ ಎತ್ತಲು ಬಿಡಬಾರದು. ಇದು ನಮ್ಮೆಲ್ಲರ ಅತ್ಯಂತ ದೊಡ್ಡ ಜವಾಬ್ದಾರಿ. ಹೋಟೆಲ್, ಲಾಡ್ಜ್, ರೆಸಾರ್ಟ್ಗಳಲ್ಲಿ, ಅರಣ್ಯಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಅಶ್ಲೀಲ ನೃತ್ಯ, ಮದ್ಯಪಾನ ಇದು ನಮ್ಮ ಸಂಸ್ಕೃತಿಯ ಅವಮಾನ, ನಮ್ಮ ಯುವಜನತೆಯ ಭವಿಷ್ಯವನ್ನು ಹಾಳು ಮಾಡುತ್ತಿದೆ. ಎಚ್ಚರಿಕೆ, ಇದು ಕೇವಲ ಪಾರ್ಟಿಯಲ್ಲ, ಇದು ನಮ್ಮ ಧರ್ಮದ ಮೇಲೆ ದಾಳಿ. ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿದೆ. ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಲೈವ್ ಬ್ಯಾಂಡ್ ಸಂಗೀತಕ್ಕೆ ಸಹ ಅನುಮತಿ ನಿರಾಕರಣೆಯಾಗಿದೆ. ಕರ್ನಾಟಕ ಅಬಕಾರಿ ನಿಯಮಗಳು 1967ರ ಪ್ರಕಾರ ಮದ್ಯದ ಸ್ಥಳಗಳಲ್ಲಿ ಯಾವುದೇ ಮನರಂಜನೆ ನಿಷೇಧ. ಆದರೆ ಕೆಲವು ಈವೆಂಟ್ ಮ್ಯಾನೇಜ್ಮೆಂಟ್ಗಳು ಅಮಾಯಕ ಯುವ ಸಮೂಹಕ್ಕೆ ಕಾನೂನು ಉಲ್ಲಂಘಿಸಿ ಪಾರ್ಟಿಗಳನ್ನು ಆಯೋಜಿಸುತ್ತಿರುವುದು ಆಘಾತಕಾರಿ ವಿಚಾರ. ಡಿಸೆಂಬರ್ 31ರಂದು ಎಲ್ಲಾ ಬಾರ್, ಹೋಟೆಲ್, ರೆಸಾರ್ಟ್ಗಳು, ಮನೋರಂಜನಾ ಕೇಂದ್ರಗಳು ನಿಗದಿತ ಸಮಯಕ್ಕೆ ಮುಚ್ಚಬೇಕು. ಹೆಚ್ಚು ಮದ್ಯ ಮಾರಾಟ ಮಾಡಬಾರದು. ಅನುಮತಿ ನೀಡಿದರೆ ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆಯಾಗಿರುತ್ತಾರೆ. ಹಿಂದೂ ಹಿತರಕ್ಷಣಾ ವೇದಿಕೆಯು ಇಂತಹ ಅಕ್ರಮ ಪಾರ್ಟಿಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳಾದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅಬಕಾರಿ ಉಪ ಆಯುಕ್ತರು, ಜಿಲ್ಲಾ ಅರಣ್ಯ ಅಧಿಕಾರಿಗಳು, ಪರಿಸರ ಸಂರಕ್ಷಣಾಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರು, ಮುಜರಾಯಿ ತಹಶೀಲ್ದಾರ್ ಅವರುಗಳಿಗೆ ಸೂಕ್ತ ಕ್ರಮಕ್ಕೆ ಆಗ್ರಹಪೂರ್ವಕವಾಗಿ ಮನವಿ ಸಲ್ಲಿಸಲಾಗಿದೆ. ಹಿಂದೂ ಸಹೋದರ ಸಹೋದರಿಯರೇ, ಎಚ್ಚರಿಕೆ! ನಮ್ಮ ಧರ್ಮವನ್ನು ರಕ್ಷಿಸಿ, ನಮ್ಮ ಹೆಣ್ಣು ಮಕ್ಕಳನ್ನು ಕಾಪಾಡಿ, ನಮ್ಮ ಯುವಕರನ್ನು ವ್ಯಸನದಿಂದ ದೂರ ಮಾಡಿ. ಈ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮನ್ನು ನಾಶ ಮಾಡುತ್ತದೆ. ನಮ್ಮ ಹಿಂದೂ ಧರ್ಮ ಪವಿತ್ರವಾದದ್ದು, ನಮ್ಮ ಸಂಸ್ಕೃತಿ ಶ್ರೇಷ್ಠ. ಈ ಅಶ್ಲೀಲ ಪಾರ್ಟಿಗಳನ್ನು ತಡೆಯಿರಿ. ಪೊಲೀಸರಿಗೆ ದೂರು ಕೊಡಿ, ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ, ಪ್ರತಿಭಟಿಸಿ. ಹಿಂದೂ ಹಿತರಕ್ಷಣಾ ವೇದಿಕೆಯೊಂದಿಗೆ ಸೇರಿ ನಮ್ಮ ಧ್ವನಿ ಒಂದಾಗಲಿ. ಸನಾತನ ಹಿಂದೂ ಧರ್ಮ ಕಿ ಜೈ. ಜೈ ಕರ್ನಾಟಕ.